ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅನ್ವೇವರಿಂಗ್ ಮಿನೂಸ್ ಚಾನಲ್. ತುಂಬ ದಿನ ಆದಮೇಲೆ ಹ್ಯಾವ್ ಕಮ್ ಅಪ್ ವಿತ್ ಅನದರ್ ವೀಡಿಯೋ. ಸೊ ತುಂಬ ಸ್ಪೆಷಲ್ ಜಾಗಗಳಿಗೆ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ. ಕರೆಂಟ್ಲಿ 4 AM ಆಗಿದೆ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಏರ್ಪೋರ್ಟ್. ಮೊದಲನೇ ಬಾರಿಗೆ ನಾನು ಟರ್ಮಿನಲ್ 2 ನೋಡ್ತಿರೋದು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ. ತುಂಬ ಚೆನ್ನಾಗಿದೆ ಅಂತ ಕೇಳಿರ್ತೀವಿ. ಸೊ ಲೆಟ್ಸ್ ಸಿ ಹೇಗಿದೆ ಅಂತ. ಟರ್ಮಿನಲ್ 2 ಇನ್ಫ್ಯಾಕ್ಟ್ ತುಂಬಾ ಚೆನ್ನಾಗಿದೆ. ದ ಸೆಟಪ್ ಹ್ಯಾಸ್ ಬಿನ್ ಮೇಡ್ ವೆರಿ ನೈಸ್. ಇಲ್ಲಿರುವಂಥ ಶಾಪ್ಸ್ ಆಲ್ಮೋಸ್ಟ್ ಎಲ್ಲ ಲಕ್ಸುರಿ ಬ್ರ್ಯಾಂಡ್ಸೇ. ಲಾಂಚ್ ಟ್ರೈ ಮಾಡಬೇಕು ಅಂತ ತುಂಬ ಇಷ್ಟ ಇತ್ತು, ಬಟ್ ದೆನ್ ಆಗಲಿಲ್ಲ. ಐ ವಾಸ್ ಆಲ್ರೆಡಿ ರನ್ನಿಂಗ್ ಔಟ್ ಆಫ್ ಟೈಮ್. ನನ್ನ ಫ್ಲೈಟ್ ಬಂದು 6:40 AM ಇತ್ತು ಆ್ಯಂಡ್ ವಿ ವರ್ ಆಲ್ರೆಡಿ ಲೇಟ್. ಸೊ ವಿ ವರ್ ಟ್ರೈಂಗ್ ಟು ಹರಿ ಅಪ್ ಟು ದ ಡಿಪಾರ್ಚರ್ ಪ್ಲೇಸ್.
ಲ್ಯಾಂಡ್ ಆಗಿದ್ದ ಕೂಡಲೇ ಏರ್ಪೋರ್ಟ್ನಲ್ಲೇ ತಿಂಡಿ ಮಾಡ್ಕೊಂಡ್ವಿ. ಸೂನ್ ವಿ ಜಂಪ್ಡ್ ಆನ್ ಟು ಅವರ್ ಬಸ್. ಸೊ AC ಬಸ್ ಆಗಿತ್ತು ಆ್ಯಂಡ್ ಡೆಫಿನೆಟ್ಲಿ ನೀಡೆಡ್ ಅಂತ ಹೇಳ್ಬೋದು. ತುಂಬಾ ಬಿಸಿಲಿತ್ತು, ಅರೌಂಡ್ 40 ಡಿಗ್ರಿ+ ಇತ್ತು ಆ್ಯಂಡ್ ಆಲ್ಸೋ ದ ಹ್ಯೂಮಿಡಿಟಿ ವಾಸ್ ವೆರಿ ಹೈ. ತುಂಬಾ ಸೆಕೆ ಇತ್ತು. ನಾವಿವಾಗ ಹೊರಟಿರೋದು ಲಕ್ನೌಯಿಂದ ನೈಮಿಷಾರಣ್ಯಗೆ. ಲಕ್ನೌಯಿಂದ ಅರೌಂಡ್ 90 ಕಿಲೋಮೀಟರ್ಸ್ ಇದೆ ಇದು. ಸೊ ನಮ್ಮ ವೆರಿ ಫಸ್ಟ್ ಸೈಟ್ ಸೀಯಿಂಗ್ ಪ್ಲೇಸ್ ಹೋಗ್ತಾ ಇದ್ದೀವಿ, ನೈಮಿಷ್ ನಾರಾಯಣ್ ಟೆಂಪಲ್. ಸೊ ಈ ಟೆಂಪಲ್ ಬಗ್ಗೆ ಎಷ್ಟೊಂದು ಜನಕ್ಕೆ ಗೊತ್ತಿರೋದಿಲ್ಲ. ಇದು UPಲಿದೆ. ಇಟ್ ಈಸ್ ಒನ್ ಆಫ್ ದ ಸ್ವಯಂ ವ್ಯಕ್ತ ಕ್ಷೇತ್ರ ಅಂತ. ಅಂದರೆ ಇವಾಗ ತಿರುಪತಿಲಾಗಿರ್ಬೋದು, ಬದ್ರಿನಾಥಲ್ಲಾಗಿರ್ಬೋದು ಆ್ಯಂಡ್ ನಮ್ಮ ರಂಗನಾಥ ಸ್ವಾಮಿ ಟೆಂಪಲ್ ಶ್ರೀರಂಗಪಟ್ಟಣಲ್ಲಿ. ಸೊ ಅಲ್ಲಿ ಇರುವಂಥ ದೇವರು ಉದ್ಭವ ಮೂರ್ತಿಯಾಗಿರುತ್ತೆ. ಸೊ ಅದೇ ರೀತಿಯಲ್ಲಿ ಈ ಟೆಂಪಲಲ್ಲಿ ಉದ್ಭವ ಮೂರ್ತಿ ಇದೆ. ಸೊ 8 ಸ್ವಯಂ ವ್ಯಕ್ತ ಕ್ಷೇತ್ರಾಸ್ ಇದೆ ನಮ್ಮ ಇಂಡಿಯಾಲಿ. ವಿಷ್ಣು ಸ್ಥಳಗಳು ಅಂದರೆ ಉದ್ಭವ ಮೂರ್ತಿಗಳು ಇರುವಂಥ ಸ್ಥಳಗಳು. ಅದರಲ್ಲಿ ಒಂದನ್ನು ನಾವು ಇವತ್ತು ನೋಡೋಕೆ ಹೋಗ್ತಾ ಇದ್ವಿ. ಸೊ ನಾವು ಅಲ್ಲಿಗೆ ಹೋಗಬೇಕಂದ್ರೆ ನಾವು ಈ ಥರ ಆಟೋ ತೊಗೊಂಡು ಹೋಗಬೇಕಾಗತ್ತೆ. ಸೊ ನೈಮಿಷಾರಣ್ಯ ಅಂದರೆ ಈ ಟೌನಿಗೆ ಬಂದು ನಾವಿಲ್ಲಿ ಆಟೋನ ಯೂಸ್ ಮಾಡಬೇಕಾಗತ್ತೆ, ಬಿಕಾಸ್ ಬಸ್ಸಸ್ನ ಎಲ್ಲ ಕಡೆ ಬಿಡೋದಿಲ್ಲ ಇವರು. ಸೊ ಆಟೋಲ್ಲಿ ಹೋಗೋಣ. ಇಲ್ಲಿ ನೋಡ್ತಿರ್ಬೋದು ಆಟೋ ನಮಗೆ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಸೊ ಲೆಟ್ಸ್ ಸಿ, ಹೋಗೋಣ. ಆಗಸ್ಟಲ್ಲಿ ಬಂದಿದ್ದೀವಿ. ತುಂಬಾ ಹ್ಯೂಮಿಡಿಟಿ ಇದೆ ಇಲ್ಲಿ, ತುಂಬಾ ಸೆಕೆ ಆ್ಯಂಡ್ ಮಳೆ ಕೂಡ ಇದೆ ಅಂತೆ, ಬಟ್ ಕರೆಂಟ್ಲಿ ಬಿಸಿಲು ಜಾಸ್ತಿ ಇದೆ. ಸೊ ಮೊದಲಿಗೆ ನಾವು ಲಲಿತಾ ಸಹಸ್ರನಾಮ ಎಲ್ಲರೂ ಮನೇಲಿ ಹೇಳ್ತೀವಿ, ಗೊತ್ತಿರುತ್ತೆ. ಸೊ ನಾವು ಇವತ್ತು ಲಲಿತಾ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಒಂದು ಇಂಪಾರ್ಟೆಂಟ್ ಲಲಿತಾ ದೇವಿಯ ಟೆಂಪಲ್ ಇರುವಂಥದ್ದು ಇಲ್ಲಿ. ಸೊ ಇದು ನಮ್ಮ ಲಲಿತಾ ದೇವಿ ದೇವಸ್ಥಾನ. ಭಾರತದಲ್ಲಿರುವ 51 ಶಕ್ತಿಪೀಠಗಳಲ್ಲಿ ಇದು ಒಂದು ಕೂಡ ಆಗಿದೆ. ಲಲಿತಾ ದೇವಿ ಬಂದು ಪಾರ್ವತಿಯ ಅವತಾರ. ಇಲ್ಲಿ ಆ್ಯಕ್ಚುಲಿ ಪಾರ್ವತಿಯ ಹೃದಯ ಇದೆ ಅಂತ ಹೇಳ್ತಿದ್ರು. ನಾವು ಈಗ ಬಂದಿರೋ ಜಾಗದ ಹೆಸರು ಬಂದು ಚಕ್ರತೀರ್ಥ. ಇದು ಒನ್ ಆಫ್ ದ ಫೇಮಸ್ ಪ್ಲೇಸ್ ಇನ್ ನೈಮಿಷಾರಣ್ಯ. ಇಲ್ಲಿ ನಾವು ನೋಡಬಹುದು ನೀರು ಬಂದು ಚಕ್ರಾಕಾರದಲ್ಲಿ ತಿರುಗ್ತಾನೆ ಇರುತ್ತೆ. ಬೇಸಿಕಲಿ ಒಂದು ಸರ್ಕಲ್ ಒಳಗೆ ಇನ್ನೊಂದು ಸರ್ಕಲ್ ಆಫ್ ವಾಟರ್ ಇರುತ್ತೆ. ಸೊ ಔಟರ್ ಸರ್ಕಲ್ ಏನಿರುತ್ತೆ ಅದು ಕಂಟಿನ್ಯೂಸ್ ಆಗಿ ತಿರುಗ್ತಾ ಇರುತ್ತೆ. ಸೊ ಜನ ಎಲ್ಲ ಬಂದು ಇಲ್ಲಿ ತೀರ್ಥ ಸ್ನಾನ ಮಾಡ್ಕೊಳ್ತಾರೆ. ಸೊ ಈ ಜಾಗದ ಹೆಸರು ಚಕ್ರತೀರ್ಥ ಅಂತ. ನೋಡ್ತಿದ್ರೆ ಇಲ್ಲಿ ನೀರು ಹಾಗೆ ರಿವಾಲ್ವ್ ಆಗ್ತಾ ಇದೆ. ಸೊ ಅದಕ್ಕೇನು ಫೋರ್ಸ್ ಇದೆ ಅನ್ನೋದು ಐಡಿಯಾ ಇಲ್ಲ, ಬಟ್ ದೆನ್ ಎಲ್ಲ ಹಾಗೆ ಹೋಗ್ತಾ ಇದ್ದಾರೆ ಹಂಗೆ ಮೂಮೆಂಟಲ್ಲಿ. ಅಂದರೆ ಅವರು ಫೋರ್ಸಿಬ್ಲಿ ಅಲ್ಲ, ಅದು ನೀರು ಹಾಗೆ ಹೋಗ್ತಾ ಇದೆ. ನೀರನ್ನು ಅಬ್ಸರ್ವ್ ಮಾಡಿದ್ರೆ ಒಂದು ಸ್ವಲ್ಪ ಐಡಿಯಾ ಸಿಗುತ್ತೆ. ನೀರು ಹಾಗೇ ಹೋಗ್ತಾ ಇದೆ, ಸೊ ಅದಕ್ಕೆ ಅವರು ಹಾಗೆ ಮೂವ್ ಆಗ್ತಿದ್ದಾರೆ. ಸೊ ಇದು ಬಂದು ವ್ಯಾಸ ಮುನಿಗಳ ಆಶ್ರಮ ಅಂತ. ಇಲ್ಲಿರುವಂಥ ವೃಕ್ಷ ವಟ್ ವೃಕ್ಷ ಅಂತ ಕರೀತಾರೆ. ತುಂಬ ಪುರಾತನದ್ದು. ಅಲ್ಲಿ ಬರ್ತಿದ್ದಾರೆ 5099ನ ವೃಕ್ಷ ಇದು ಅಂತ, ವಟ್ ವೃಕ್ಷ ಅಂತ ಕರೀತಾರೆ. ಸೊ ಈ ವೃಕ್ಷದ ಕೆಳಗೆ ವ್ಯಾಸ ಮುನಿಗಳು ತುಂಬ ರಚನೆಗಳನ್ನು ಮಾಡಿದ್ದಾರೆ. ವೇದಗಳಾಗಿರಲಿ, 18 ಪುರಾಣಗಳಾಗಿರಲಿ ಅಂತ ಹೇಳ್ತಾರೆ. ಸೊ ಇದು ಅವರ ಆಶ್ರಮ. ಇರಲಿ ಇಲ್ಲ, ರಾಧಾಕೃಷ್ಣ ವಿಶ್ವಾಸ್. ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಕೂತಿರೋವಂಥ ಪುರೋಹಿತರು ಹೇಳ್ತಿದ್ರು ಇಲ್ಲಿ ವ್ಯಾಸ ಮುನಿಗಳು ಕೂತ್ಕೊಂಡು ಎಲ್ಲ ರಚನೆಗಳನ್ನು ಮಾಡಿದ್ರಂತೆ. ಆ್ಯಂಡ್ ಆಲ್ಸೋ ವ್ಯಾಸ ಮುನಿಗಳು ವಿಷ್ಣುವಿನ ಅವತಾರ ಅಂತ ಕೂಡ ಹೇಳ್ತಿದ್ರು.
नारायण इधर वृक्ष स्वरूप नर नारायण तपन किया। चाइल्ड आरोग्य चाइल्ड कल्याणम उद्योगम के लिए इसका 3 टाइम्स राउंड अपना भक्ति पूरा दानम जो आपका मन हो कोई डिमांड। ಸೊ ಇಲ್ಲಿ ಬರ್ತಿದ್ದಾರೆ ನೋಡ್ಬೋದು, ಶ್ರೀ ಸತ್ಯನಾರಾಯಣ್ ವ್ರತ್ ಕಥಾ ಪೂಜನ್ ಸ್ಥಳ್. ಸೊ ಇಲ್ಲೇ ಆ ಕಥೆನ ಬರೆದಿದ್ದು ವ್ಯಾಸ ಮುನಿಗಳು ಅಂತ ಹೇಳ್ತಾರೆ ಈ ಆಶ್ರಮದಲ್ಲಿ. ಸೊ ಇದು ವ್ಯಾಸ ಮುನಿಗಳ ಆಶ್ರಮ. ಸೊ ಇಲ್ಲೇ ಅವರು ಎಷ್ಟೊಂದು ರಚನೆಗಳನ್ನು ಮಾಡಿದ್ದಾರೆ, ಅಂದರೆ 18 ಪುರಾಣಗಳು, 4 ವೇದಗಳು, ಅದೆಲ್ಲ ಬರೆದಿದ್ದು ಇಲ್ಲೇ ಅಂತ ಹೇಳ್ತಾರೆ. ಸೊ ಇಲ್ಲಿರುವಂಥ ಬ್ಯಾನಿಯನ್ ಟ್ರೀ ಏನಿದೆ ಅದು 5099ನ ಬ್ಯಾನಿಯನ್ ಟ್ರೀ ಅಂತ ಹೇಳ್ತಾರೆ. ಸೊ ಚೆನ್ನಾಗಿದೆ ಆಶ್ರಮ. ಒಂದು ಪ್ರಾಬ್ಲಮ್ ಏನಂದರೆ ಇಲ್ಲಿ ಎಲ್ಲೋದ್ರೂ ದುಡ್ಡು ಕೇಳ್ತಾರೆ, ತುಂಬಾ ಕೇಳ್ತಾರೆ ಅಂತ ಹೇಳ್ಬೋದು. ಎಮೋಷನಲಿ ಕೂಡ, ಅಂದರೆ ಹಾಕಿದ್ರೆ ಒಳ್ಳೇದಾಗುತ್ತೆ ಅನ್ನೋ ಥರ ಕೇಳ್ತಾರೆ. ಸೊ ಅದು ಬಿಟ್ಟು ವ್ಯಾಸ ಮುನಿಗಳು ಓಡಾಡಿರುವಂಥ ಸ್ಥಳಗಳನ್ನ ನೋಡೋದಾಗಲಿ, ರಾಮ ಓಡಾಡಿರುವಂಥ ಸ್ಥಳಗಳನ್ನ ನೋಡೋದಾಗಲಿ, ಇಟ್ ಈಸ್ ಅ ವೆರಿ ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ಸೊ ಇದು ಸಿದ್ದೇಶ್ವರ್ ಮಹಾದೇವ್ ಮಂದಿರ್. ಇಲ್ಲಿರುವಂಥ ಸಿದ್ದೇಶ್ವರ ಮಹಾದೇವ್ ಟೆಂಪಲ್ನ ವಿಗ್ರಹ ಬಂದು ಅಂದರೆ ಲಿಂಗ, ಇಲ್ಲಿರುವಂಥ ಲಿಂಗನ ರಾಮ ಸ್ಥಾಪಿಸಿರುವುದು. ರಾಮ ಬ್ರಾಹ್ಮಣ ದೋಷನ ಕಳ್ಕೊಳ್ಳೋದಕ್ಕೆ ಇಲ್ಲಿ ಲಿಂಗ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾರೆ ಅನ್ನೋದು ಇಲ್ಲಿನ ಕತೆ. ಶ್ರೀ ರಾಮ್ ಜಾನಕಿ ಮಂದಿರ್. ಇದು ಹನುಮಾನ್ ಗಡಿ ಟೆಂಪಲ್. ಸೊ ಹನುಮಾನ್ ಗಡಿಗಳು 3 ಇದೆ. ಒಂದು ಇಲ್ಲಿ ನೈಮಿಷಾರಣ್ಯಲ್ಲಿ, ಇನ್ನು ಒಂದು ಪ್ರಯಾಗ್ ಮತ್ತು ಇನ್ನೊಂದು ಅಯೋಧ್ಯೆಯಲ್ಲಿದೆ. ಇಲ್ಲಿರುವಂಥ ಹನುಮಾನ್ ಗಡಿ ನಿಂತಿರುವಂಥದ್ದಾಗಿದೆ, ಮತ್ತು ಇನ್ನು ಪ್ರಯಾಗ್ರಾಜಲ್ಲಿ ಅದು ಮಲಗಿರುವಂಥ ಪೊಸಿಷನಲ್ಲಿರುತ್ತೆ, ಮತ್ತು ಅಯೋಧ್ಯೆಯಲ್ಲಿ ಕೂತಿರುವಂಥ ಪೊಸಿಷನಲ್ಲಿ ಹನುಮಾನ್ ಇರ್ತಾರೆ. ಸೊ ನಾವಿಲ್ಲಿ ನೋಡೋಕ್ಕೆ ಬಂದಿರೋದು ಗೋಮತಿ ರಿವರ್. ಸೊ ಗೋಮತಿ ರಿವರ್ ಇದು. ಗೋಮತಿ ರಿವರ್ ಬಂದು ಗಂಗಾ ನದಿಯ ಟ್ರಿಬ್ಯೂಟರಿ ಆಗಿರುತ್ತೆ. ಸೊ ಗೋಮತಿ ಅನ್ನೋದು ವಶಿಷ್ಠ ಋಷಿಗಳ ಮಗಳು ಅಂತ ಹೇಳ್ತಾರೆ. ಈಗ ನಾವು ಬಂದಿರೋದು ತ್ರಿಶಕ್ತಿ ಧಾಮ. ಇಲ್ಲಿ ತ್ರಿಶಕ್ತಿ, ಬೇಸಿಕಲಿ 3 ಶಕ್ತಿಗಳ ಒಂದು ಟೆಂಪಲ್ ಇದೆ. ಒಂದು ದೊಡ್ಡ ವಿಷ್ಣುವಿನ ಮೂರ್ತಿ ಇದೆ, ಅದರ ಪಕ್ಕದಲ್ಲಿ ಒಂದು ದುರ್ಗಾವಿನ ಮೂರ್ತಿ ಕೂಡ ಇದೆ. ಈ ಟೆಂಪಲ್ ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿರೋದು ಅಂತ ಹೇಳ್ತಿದ್ರು. ಅದರ ಪಕ್ಕದಲ್ಲಿ ಒಂದು ಬಾಲಾಜಿ ಟೆಂಪಲ್ ಇದೆ. ಇಲ್ಲಿನ ಹಳೆಯ ಟೆಂಪಲ್ಗಳಲ್ಲಿ ಅದು ಕೂಡ ಒಂದು. ಇಲ್ಲಿನ ಲಿಟ್ರೇಚರ್ ನೋಡ್ತಿದ್ರೆ ಗೊತ್ತಾಗುತ್ತೆ, ಆ್ಯಕ್ಚುಲಿ ತೆಲುಗುಲು ಕೂಡ ಬರ್ತಿದ್ದಾರೆ. ಇನ್ಫ್ಯಾಕ್ಟ್ ತೆಲುಗೈಟ್ಸ್ನ ಒಂದು ಹ್ಯೂಜ್ ಕಮ್ಯುನಿಟಿ ಇಲ್ಲಿದೆ, ಆ್ಯಂಡ್ ಅವರೇ ಕೂಡ ಈ ಟೆಂಪಲ್ಸ್ನೆಲ್ಲ ಕಟ್ಟಿರುವಂಥದ್ದು. ಸೊ ಇದರ ಹೆಸರು ತ್ರಿಶಕ್ತಿ ಧಾಮ್. ಸೊ ಇಲ್ಲಿ ಬ್ಯೂಟಿಫುಲ್ ಆದಂಥ ವಿಷ್ಣುವಿನ ಮೂರ್ತಿ ಇದೆ, ಅದ್ರ ಜೊತೆಗೆ ಒಂದು ದುರ್ಗಾ ಮೂರ್ತಿ ಕೂಡ ಇದೆ ಆ ಕಡೆ. ಸ್ಕೋಸಿ ಇದಾಗಿತ್ತು ನಮ್ಮ ಡೇ 1. ನೈಮಿಷಾರಣ್ಯ ಅಂತ ಹೇಳಿದ ತಕ್ಷಣ ಮೊದಲಿಗೆ ಬರೋ ಥಾಟ್ ಬಂದು ರಾಮ ಓಡಾಡಿರೋವಂಥ ಕಾಡು ಅದು ಬೇಸಿಕಲಿ. ಸೊ ಅಲ್ಲಿ ಓಡಾಡಿರೋವಂಥ ಕ್ಷಣಗಳು ಇಟ್ ವಾಸ್ ಡೆಫಿನೆಟ್ಲಿ ಸ್ಪೆಷಲ್. ಮೊದಲಿಗೆ ಆ ಹ್ಯೂಮಿಡಿಟಿ ಅಡ್ಜಸ್ಟ್ ಆಗೋದಕ್ಕೆ ತುಂಬಾ ಕಷ್ಟ ಆಯಿತು, ಬಟ್ ಸ್ಲೋಲಿ ವಿ ಸ್ಟಾರ್ಟೆಡ್ ಗೆಟಿಂಗ್ ಯೂಸ್ ಟು ಇಟ್. ಇದಾಗಿತ್ತು ಬ್ಯಾಂಗ್ಳೂರ್ ಟು ನೈಮಿಷಾರಣ್ಯ ವಿಡಿಯೋ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಸಿ ಯು ಅಂಡ್ ಬೈ.